ಈ ಗಾಡಿ ಬಂದ್ಬಿಟ್ಟು ಯಾವುದೇ ತರ ಫ್ಯಾಮಿಲಿ ಯೂಸ್ಗೆ ಮಾಡಿಲ್ಲ ಗುರು. ನೋಡಿ ಎಕ್ಸಾಸ್ಟ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ದೊಡ್ಡದಾಗಿ ಕೊಟ್ಟಿದ್ದಾರೆ ನೋಡಿ. ಸೇಮ್ ಬೈಕ್ ಗಳಲ್ಲಿ ಬರಲ್ವಾ ಅದೇ ತರ ಎಕ್ಸಾಸ್ಟ್ ಇದಕ್ಕೂ ಕೊಟ್ಟಿದ್ದಾರೆ. ಇದ್ರಲ್ಲಿ 6000 RPM ಹೋದ್ಮೇಲೆ ಇದು ಕೂಡ ಅಷ್ಟೇ ಗುರು, ಕೈಯಲ್ಲಿ ಹಿಡಿಯಕ್ಕಾಗಲ್ಲ, ಆರ್ತಾ ಇರುತ್ತೆ ಹಂಗೆ ಗಾಡಿ ಮಾತ್ರ. ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ವಿಡಿಯೋದಲ್ಲಿ ಯಾವ ಬೈಕ್ ತಂದಿದ್ದೀನಿ ಅಂದ್ರೆ ದ ಸ್ಟೆಲ್ತ್ ಫೈಟರ್ ಜೆಟ್ ಏರಾಕ್ಸ್ 155. ನೋಡಿ ಗುರು ಏನ್ ಬಲ್ಕ ಕಾಣಿಸ್ತಾ ಇದೆ ಗಾಡಿ ಮಾತ್ರ. ಒಂದು ಬೈಕ್ಗೆ ಕೊಡೋ ಕಾಸನ್ನ ಒಂದು ಸ್ಕೂಟರ್ಗೆ ಕೊಡ್ತೀರಾ ಅಂದ್ರೆ ನೀವು ಎಲ್ಲೂ ರಿಗ್ರೆಟ್ ಫೀಲ್ ಆಗಲ್ಲ ಗುರು. ಅಷ್ಟು ಸಕ್ಕದಾಗಿದೆ. ಏನ್ ಪವರ್ ಇದೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಪವರ್. ಯಾವ ಸ್ಕೂಟರ್ಗೂ ಕಮ್ಮಿ ಇಲ್ದೇ ಇರೋ ತರ ಇದೆ ಈ ಗಾಡಿ. ಈ ಗಾಡಿಯಲ್ಲಿರೋ ಇಂಜಿನ್ ಬಂದ್ಬಿಟ್ಟು 155cc 15 bhp ಮತ್ತೆ 14 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. R15 ಅಲ್ಲಿ ಏನ್ ಇಂಜಿನ್ ಇತ್ತೋ ಅದೇ ಇಂಜಿನ್ ಇದಕ್ಕೆ ಹಾಕಿದ್ದಾರೆ. ಇದ್ರಲ್ಲಿ ಏನ್ ಡಿಫರೆನ್ಸ್ ಅಂದ್ರೆ ಇದ್ರಲ್ಲಿ ಇರೋದು ಬಂದ್ಬಿಟ್ಟು CVT ಟ್ರಾನ್ಸ್ಮಿಷನ್. ಸೇಮ್ ಏನ್ R15 MTL ಎಲ್ಲ VVA ಟೆಕ್ನಾಲಜಿ ಇದೆಯೋ ಅದೇ ಇದಕ್ಕೂ ಹಾಕಿದ್ದಾರೆ. ಇದ್ರಲ್ಲಿ 6000 RPM ಹೋದ್ಮೇಲೆ ಇದು ಕೂಡ ಅಷ್ಟೇ ಗುರು, ಕೈಯಲ್ಲಿ ಹಿಡಿಯಕ್ಕಾಗಲ್ಲ, ಆರ್ತಾ ಇರುತ್ತೆ ಹಂಗೆ ಗಾಡಿ ಮಾತ್ರ. ಬಾಡಿನಲ್ಲಿ ಬ್ಲಡ್ ನನಗೆ ಒಂಥರ ಆಗ್ಬಿಡ್ತು. ಇದ್ರಲ್ಲಿ ಏನೋ ಟಾಪ್ ಸ್ಪೀಡ್ ಬಂದ್ಬಿಟ್ಟು 120 ಇಂದ 125 ವರೆಗೂ ಏನೋ ಹೇಳ್ತಾ ಇದ್ರು. ಪರವಾಗಿಲ್ಲ, 120 115 ಆರಾಮಾಗಿ ಹೋಗ್ತಾ ಇದೆ. ನಾರ್ಮಲ್ ಆಗಿರೋ ಸ್ಕೂಟರ್ಗೆ ಕಂಪೇರ್ ಮಾಡಿದ್ರೆ ಇದ್ರಲ್ಲಿರೋ ಬಾಡಿ ಬಂದ್ಬಿಟ್ಟು ತುಂಬಾ ಅಗ್ಲ ಇದೆ, ಉದ್ದ ಇದೆ, ದೊಡ್ಡದಾಗಿದೆ. ಅದಕ್ಕೆ ಇದನ್ನ ಮ್ಯಾಕ್ಸಿ ಸ್ಕೂಟರ್ ಅಂತ ಕರೀತಾರೆ. ಇದ್ರಲ್ಲಿ ಬಂದ್ಬಿಟ್ಟು ಎರಡು ವೇರಿಯಂಟ್ ಇದೆ. ಒಂದ್ ಬಂದ್ಬಿಟ್ಟು ಏರಾಕ್ಸ್ 155, ಇನ್ನೊಂದ್ ಬಂದ್ಬಿಟ್ಟು ಏರಾಕ್ಸ್ 155 ವರ್ಷನ್ ಎಸ್ ಅಂತ. ವರ್ಷನ್ ಎಸ್ ಅಲ್ಲಿ ಬಂದ್ಬಿಟ್ಟು ಕೀಲೆಸ್ ಬರುತ್ತೆ, ಸೇಮ್ ಕಾರ್ ತರ. ನಾವ್ ಅದ್ರಲ್ಲೇ ಆನ್ ಆಫ್ ಲಾಕ್ ಅನ್ಲಾಕ್ ಎಲ್ಲ ಮಾಡ್ಕೊಬಹುದು. ಹಾರನ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಲೌಡ್ ಆಗಿದೆ. ಸಸ್ಪೆನ್ಷನ್ ನೋಡಕ್ ಹೋದ್ರೆ ಫ್ರಂಟ್ ಅಲ್ಲಿ ಬಂದ್ಬಿಟ್ಟು ಟೆಲಿಸ್ಕೋಪಿಕ್ ಕೊಟ್ಟಿದ್ದಾರೆ, ಅದೇ ರೇರ್ ಬಂದ್ಬಿಟ್ಟು ಟ್ವಿನ್ ಶಾಕ್ ಅಬ್ಸರ್ವ್ ಕೊಟ್ಟಿದ್ದಾರೆ. ನಿಸಿನ್ ಕ್ಯಾಲಿಪರ್ಸ್ ಇರೋದು ಇದ್ರಲ್ಲಿ. ವೀಲ್ಸ್ ನೋಡಕ್ ಹೋದ್ರೆ ಎರಡು ಬಂದ್ಬಿಟ್ಟು 14 ಇಂಚು, ಫ್ರಂಟ್ ಅಲ್ಲಿ ಬಂದ್ಬಿಟ್ಟು 110 ಸೆಕ್ಷನ್, ರೇರ್ ಬಂದ್ಬಿಟ್ಟು 140 ಸೆಕ್ಷನ್ ಕೊಟ್ಟಿದ್ದಾರೆ. ಸಸ್ಪೆನ್ಷನ್ ಸಿಕ್ಕಾಪಟ್ಟೆ ಆಡಿದೆ ಗುರು. ನಿಮ್ಗೆ ಪ್ರಾಕ್ಟಿಕಲ್ ಫ್ಯಾಮಿಲಿ ಯೂಸ್ ಮ್ಯಾಕ್ಸಿಮಮ್ ಲಗೇಜ್ ಸ್ಪೇಸ್ ಬೇಕಂದ್ರೆ ಮಾರ್ಕೆಟ್ ಅಲ್ಲಿ ಬೇಜಾನ್ ಬೆಟರ್ ಆಪ್ಷನ್ಸ್ ಇದೆ ಗುರು. ಅದೇ ನಿಮ್ಗೆ ಮೇನ್ ಪ್ರಿಯಾರಿಟಿ ಪರ್ಫಾರ್ಮೆನ್ಸ್, ಸ್ಟೈಲು, ಸ್ಪೋರ್ಟ್ಸ್ ಆಗಿದ್ರೆ ಒನ್ ಆಫ್ ದ ಬೆಸ್ಟ್ ಚಾಯ್ಸ್ ಅಂದ್ರೆ ಏರಾಕ್ಸ್ 155 ಗುರು. ಇನ್ನೊಂದು ಈ ಗಾಡಿಯಲ್ಲಿ ಸಕ್ಕದಾಗಿ ಕಾಣಿಸೋದು ಬಂದ್ಬಿಟ್ಟು DRL ಲೈಟ್ಸ್ ಫ್ರಂಟ್ ಅಲ್ಲಿ ಕೊಟ್ಟಿದ್ದಾರೆ. ನೈಟ್ ಟೈಮ್ ಮಾತ್ರ ಸಕ್ಕದಾಗಿ ಕಾಣಿಸುತ್ತೆ. ಅದು ಈ ಗಾಡಿ ಬ್ಲ್ಯಾಕ್ ಇರೋದಕ್ಕೂ ಇದ್ರ ಕೊಟ್ಟಿರೋ ಲೈಟ್ಗೂ ಸಕ್ಕದಾಗಿದೆ. ಮತ್ತೆ ಇಂಡಿಕೇಟರ್ ನೋಡಕ್ ಹೋದ್ರೆ ಆಲೋಜಿನ್ ಕೊಟ್ಬಿಟ್ಟಿದ್ದಾರೆ, ಅದು ಬಾಡಿಗೆ ಇಂಟಿಗ್ರೇಟ್ ಆಗ್ಬಿಟ್ಟಿದೆ. ನಿಮ್ಗೆ ಈ ತರ ಸಿಟಿಯಲ್ಲಿ ಗೇರ್ ಗಾಡಿ ಓಡಿಸಿ ಗೇರ್ ಚೇಂಜ್ ಮಾಡಿ ಮಾಡಿ ಬೇಜಾರಾಗಿದ್ರೆ ಅದೇ ಪವರ್ ಅಲ್ಲಿ ಅದೇ ಪರ್ಫಾರ್ಮೆನ್ಸ್ ಅಲ್ಲಿ ಒಂದ್ ಸ್ಕೂಟರ್ ಬೇಕು ಅಂದ್ರೆ ಕಣ್ಣು ಮುಚ್ಕೊಂಡು ಈ ಗಾಡಿ ನೀಸ್ಕೊಬಹುದು ಗುರು. ಮತ್ತೆ ಕರ್ವಿಂಗ್ ಅಲ್ಲಿ ಬರೋ ಕಾನ್ಫಿಡೆನ್ಸ್ ಈ ಗಾಡಿಯಲ್ಲಿ ನೆಕ್ಸ್ಟ್ ಲೆವೆಲ್ ಗುರು. ಏನ್ ಕರ್ವ್ ಮಾಡ್ಬೋದು ಅಂದ್ರೆ ಸೇಮ್ ಸ್ಪೋರ್ಟ್ಸ್ ಬೈಕ್ ಅಲ್ಲಿ ಹೆಂಗ್ ಕರ್ವ್ ಮಾಡ್ತಿರೋ ಅದೇ ತರ ಫೀಲ್ ಬರ್ತಾ ಇದೆ ನೋಡಿ. ಎಕ್ಸಾಸ್ಟ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ದೊಡ್ಡದಾಗಿ ಕೊಟ್ಟಿದ್ದಾರೆ ನೋಡಿ. ಸೇಮ್ ಬೈಕ್ ಗಳಲ್ಲಿ ಬರಲ್ವಾ ಅದೇ ತರ ಎಕ್ಸಾಸ್ಟ್ ಇದಕ್ಕೂ ಕೊಟ್ಟಿದ್ದಾರೆ. ಈ ಗಾಡಿ ಬಂದ್ಬಿಟ್ಟು ಯಾವುದೇ ತರ ಫ್ಯಾಮಿಲಿ ಯೂಸ್ಗೆ ಮಾಡಿಲ್ಲ ಗುರು. ನಮ್ಮಂತ ಮಿಡಿಲ್ ಕ್ಲಾಸ್ ಅವ್ರಿಗೆ ಸ್ಕೂಟರ್ ಅಂದ್ರೆ ಮುಂದೆ ನೀರ್ ಕ್ಯಾನ್ ಇಟ್ಕೊಂಡು ಹೋಗ್ಬೇಕು, ತರಕಾರಿ ಮನೆ ಸಾಮಾನು ಇಟ್ಕೊಂಡು ಹೋಗಕ್ಕಿದ್ರೆ ಮಾತ್ರನೇ ಸ್ಕೂಟರ್ ಅಂತ ಹೇಳ್ತಾರೆ. ಈ ತರ ಗಾಡಿಗಳನ್ನೆಲ್ಲ ಈಸ್ಕೊಂಡು ಮನೆಯಲ್ಲ ಎತ್ಕೊಂಡು ಹೋಗ್ಬಿಟ್ರೆ ಬನ್ನಿ ಇದ್ರ ಎಕ್ಸಾಸ್ಟ್ ಸೌಂಡ್ ಮಾತ್ರ ಕೇಳಿಸ್ಕೊಳ್ಳೋಣ ಹೆಂಗ್ ಬರುತ್ತಂತ. ಒಂಥರ ಜೋರಾಗೂ ಇಲ್ಲ, ಒಂಥರ ಕಡಿಮೆನೂ ಇಲ್ಲ, ಮೀಡಿಯಮ್ ಆಗಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಸೌಂಡ್ ಕೂಡ ಈ ಗಾಡಿಯಲ್ಲಿ. ಸೆಂಟರ್ ಆಫ್ ಗ್ರಾವಿಟಿ ಗಾಡಿಯಲ್ಲಿ ಏನ್ ಸಕ್ಕದಾಗಿ ಮಾಡಿದ್ದಾರೆ ಅಂದ್ರೆ ಫ್ಯೂಲ್ ಟ್ಯಾಂಕ್ ಬಂದ್ಬಿಟ್ಟು ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಇಂಜಿನ್ ಬಂದ್ಬಿಟ್ಟು ಸೆಂಟರ್ ಅಲ್ಲಿ ಕೊಟ್ಟಿದ್ದಾರೆ. ಸಕ್ಕದಾಗಿದೆ ಓಡ್ಸಕ್ಕೆ. ಸೀಟಿಂಗ್ ಪೋಸ್ಟರ್ ಕೂಡ ಅಷ್ಟೇ ಗುರು, ಸಕ್ಕದಾಗಿದೆ ಈ ಗಾಡಿಯಲ್ಲಿ. ಒಂಥರ ಅಗ್ರೆಸಿವ್ ಆಗಿದೆ. ಹಿಂದೆ ಇರೋ ಸೀಟ್ ಬಂದ್ಬಿಟ್ಟು ಒಂಥರ ಮೇಲೆ ಇರೋ ತರ ಇರುತ್ತೆ. ತೋರಿಸ್ತೀನಿ ಹೆಂಗಿದೆ ಅಂತ ನೋಡಿ. ಹಿಂದೆ ಇರೋ ಸೀಟ್ ಕೂಡ ಅಷ್ಟೇ ಕಂಫರ್ಟಬಲ್ ಆಗಿದೆ. ಹಿಂದೆ ಇರೋರಿಗೆ ಸ್ವಲ್ಪ ಮೇಲೆ ಇರೋ ತರ ಇದೆ, ಆದ್ರೆ ಸಕ್ಕದಾಗಿರುತ್ತೆ ಗುರು ಕೂತ್ಕೊಳಕ್ಕೆ. ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿದೆ. ಬ್ರೇಕಿಂಗ್ ಕೂಡ ಅಷ್ಟೇ ಗುರು, ಸಿಕ್ಕಾಪಟ್ಟೆ ಶಾರ್ಪ್ ಆಗಿ ಹಿಡಿತಾ ಇದೆ. ಈ ಗಾಡಿ ಸ್ಟಾರ್ಟ್ ಮಾಡಿದಾಗ ಸೇಮ್ ಎಲೆಕ್ಟ್ರಿಕ್ ಗಾಡಿ ತರ ಸ್ಟಾರ್ಟ್ ಆಗುತ್ತೆ. ಒಂದೇ ಒಂಚೂರು ಸೌಂಡ್ ಇರಲ್ಲ ನೋಡಿ. ಸ್ಟಾರ್ಟ್ ಮಾಡಿಸ್ತೀನಿ, ಸ್ಟಾರ್ಟ್ ಆಗ್ತಾ ಇಲ್ಲ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ನೋಡಿ ಇದ್ರಲ್ಲಿರೋ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಸ್ಪೀಡ್ ತೋರಿಸುತ್ತೆ, ಎಷ್ಟು ಕಿಲೋಮೀಟರ್ ಹೋಗಿದ್ದೀರಾ ಅಂತ ತೋರಿಸುತ್ತೆ, ಟೈಮ್ ತೋರಿಸುತ್ತೆ, ಮತ್ತೆ ಇದು ಎರಡು ಸೈಡ್ ಬಂದ್ಬಿಟ್ಟು RPM ತೋರಿಸುತ್ತೆ. ಇನ್ನೊಂದು ಚೂರು ಬ್ರೈಟ್ ಆಗಿ ಕೊಡ್ಬೋದಾಗಿತ್ತು, ಒಂಥರ ಬೆಳ್ಕಾಗಿದ್ದಾಗೆಲ್ಲ ಕಾಣಿಸೋದೇ ಇಲ್ಲ. ಸಿಕ್ಕಾಪಟ್ಟೆ ಡಿಮ್ ಆಗಿದೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದ್ರಲ್ಲಿ. ಸ್ವಲ್ಪ ಜನ ಬಂದ್ಬಿಟ್ಟು 8R ದೊಡ್ಡದು, ಅಪ್ರಿಲಾನೇ ದೊಡ್ಡದು, ಝೂಮೇ ದೊಡ್ಡದು ಅಂತ ಅನ್ಕೊಂಡವ್ರೆ. ಆದ್ರೆ ಇವೆಲ್ಲ ಗಾಡಿಗೂ ಸೈಡ್ ಹೊಡಿಯೋ ಕೆಪಾಸಿಟಿ ಇರೋದು ಒಂದು ಗಾಡಿಗೆ ಅಂದ್ರೆ ಅದು ಏರಾಕ್ಸ್ 155ಗೆ. ಇದ್ರಲ್ಲಿರೋ ಪವರ್, ಇದ್ರಲ್ಲಿರೋ ಪಿಕಪ್ ಮಾತ್ರ ನೆಕ್ಸ್ಟ್ ಲೆವೆಲ್
ಲೆವೆಲ್ ಗುರು. ಓಡಿಸಿದಾಗ ಮಾತ್ರ ಏನ್ ಫೀಲಿಂಗ್ ಬರುತ್ತಂದ್ರೆ ಹೇಳಕ್ಕೆ ಆಗಲ್ಲ, ಸಕ್ಕತ್ತಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿವಾಸ್ ಫ್ಯಾನ್ಸ್ಗೆಲ್ಲ ಖುಷಿ ಆಗೋ ತರ ಒಂದ್ ಗಾಡಿ ಇದೆ ಗುರು.